ಕೇವಲ 6,999 ರೂಪಾಯಿಗೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೋದು. ಎಲ್ಲರೂ ಅನ್ಕೋತೀರಾ ನಮ್ಮಿಂದ ಸಾಧ್ಯನಾ ಇದು ಕಲಿಯೋಕ್ಕಾಗತ್ತಾ ಅಂತ. ಆ ಥರ ಎಲ್ಲ ಡೌಟೇ ಬೇಡ. ಹಾಗೂ ಡೌಟ್ ಅನ್ನೋದಿದ್ರೆ ಇದೇ 21ನೇ ತಾರೀಕು ಕೂಡ ಒಂದು ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಸೊ ಅದು ಕೊನೆ ಫ್ರೀ ಕ್ಲಾಸಸ್ ಆಗಿರುತ್ತೆ. ಈ ಮುಂಚೆ ಬಿಫೋರ್ಸ್ ಎಲ್ಲ ವಾರ ಕ್ಲಾಸಸ್ ಇರುತ್ತೆ. ಈ ವೀಕ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅಂತ ನೀವು ಆಪ್ಷನ್ ತೊಗೋಬೋದಿತ್ತು. ಆದರೆ ಕ್ಲಾಸ್ ಇನ್ನೇನು ಶುರು ಆಗೋ 3 ದಿನದ ಹಿಂದೆ ಅಷ್ಟೇ ಕೊನೆ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಸೊ ನೀವು ಆ ಕ್ಲಾಸಸ್ ಮಿಸ್ ಮಾಡದೆ ಅಟೆಂಡ್ ಮಾಡಿದ್ರೆ ಆ ಕ್ಲಾಸಸ್ಸಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಕ್ವಶನ್ಸಿಗೆಲ್ಲ ಆನ್ಸರ್ ಸಿಗುತ್ತೆ. ಏನೇನೆಲ್ಲ ನಿಮಗೆ ಚಿಕ್ಕ ಪುಟ್ಟ ಕ್ವಶನ್ಸ್ ಇರುತ್ತೆ, ನಾನು ಇದು ಕಲಿಬೋದಾ, ನನ್ನ ಕೈಲಿ ಆಗುತ್ತಾ, ನಾವೇನೆಲ್ಲ ಕಲಿಬೋದು, ಇದು ಏನು ಉಪಯೋಗ ಆಗುತ್ತೆ ನಮಗೆ, ಈ ರೀತಿ ಎಲ್ಲ ನಿಮಗೆ ಡೌಟ್ಸ್ ಇರುತ್ತಲ್ಲ, ಆ ಡೌಟ್ಸಿಗೆಲ್ಲ ಸ್ವತಃ ಗುರೂಜಿಯವರೇ ನಿಮಗೆ ಆನ್ಸರ್ ಮಾಡ್ತಾರೆ. ಸೊ 21ನೇ ತಾರೀಕು ಫ್ರೀ ಕ್ಲಾಸಸ್ಸು ಆ್ಯಂಡ್ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಸಿಗೆ ಬೇಗ ಜಾಯಿನ್ ಆಗ್ಬೋದು. ಕಾಲಾವಕಾಶ ತುಂಬ ಕಡಿಮೆನೇ ಇರೋದ್ರಿಂದ ಸೊ ಆದಷ್ಟು ಬೇಗ ಜಾಯಿನ್ ಆದರೆ ಸೊ ನೀವೊಂದು ಗುಡ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ದಂಗೆ ಆಗುತ್ತೆ. ಗುರುಜಿನ ನಾವು ಮೊನ್ನೆ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡಿದ್ರಿ. ಆ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನಾಗಿ ಮಾತಾಡೋದಿತ್ತು, ಬಟ್ ಅವತ್ತು ಕಾಲಾವಕಾಶ ಆಗಲಿಲ್ಲ. ಈ 5ನೇ ಮನೆ ಬಂದಾಗ ದಶಾದಲ್ಲಿ ಭುಕ್ತಿಯಲ್ಲಿ ಬಂದಾಗ ನಮಗೆ ಲವ್ ಅನ್ನೋದು ಸೃಷ್ಟಿಯಾಗುತ್ತೆ. ಆದರೆ ಮ್ಯಾರೇಜ್ಗೆ ಕನ್ವರ್ಟ್ ಆಗೋದು ತುಂಬ ಕಷ್ಟ. ತುಂಬ ಜನ ಈ ಪ್ರೇಮ ವಿಚಾರದಲ್ಲಿ ಬಿದ್ದು ತಲೆ ಕೆಡಿಸ್ಕೊಂಡು ಎಲ್ಲ ಮೂವಿಗಳು ಕೂಡ ಅದೇ ವಿಚಾರದಲ್ಲೇ ಬರ್ತವೆ ಅಲ್ವಾ. ಯಾವುದೋ ಒಂದು ಅದರಲ್ಲೇನೋ ಬಿದ್ದು ಎದೆನ ತಲೆನ ಎಲ್ಲ ಪರ ಅಂತ ಕೆರ್ಕೊಂಡು ಗಾಯ ಮಾಡಿಕೊಂಡು ಹೃದಯದಲ್ಲಿ ಅಂತ ಏನೇನೋ ಬರ್ತಾವಲ್ಲ, ಅದು ಎಮೋಷನಲ್ ಹೌಸ್ ಅಂತ ನಾವು ಕರಿತೀವಿ. 5ನೇ ಮನೆ ಬಂದ್ಬಿಟ್ಟು ಎಮೋಷ್ನಲ್ ಹೌಸ್, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ನಾವು ಕರಿತೀವಿ. ಆ ಎಮೋಷ್ನಲ್ ಅಟ್ಯಾಚ್ಮೆಂಟಿಗೆ ಒಂದು ರೀತಿಯ ಒಂದು ಸಂಪರ್ಕಕ್ಕೆ ಒಬ್ಬರು ಬೇಕು. ಎಮೋಷ್ನಲ್ ಅಟ್ಯಾಚ್ಮೆಂಟು, ಲವ್ ಅನ್ನೋದು ಇನ್ನೇನಿಲ್ಲ ಅಲ್ಲಿ, ಎಮೋಷ್ನಲ್ ಅಟ್ಯಾಚ್ಮೆಂಟು. ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಸ್ವಲ್ಪ ಹಿಂದುಗಡೆ ಫಿಸಿಕಲ್ ಅಟ್ಯಾಚ್ಮೆಂಟು ಸ್ವಲ್ಪ ಬರುತ್ತೆ. ಸೊ ಯಾರನ್ನಾದರೂ ಒಂದು ರೀತಿಯ ಮಾನಸಿಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಲಿದ್ದಾಗ ಅವ್ರಿಗೆ ಎಮೋಷ್ನಲ್ ಸ್ಟ್ರೆಂತ್ ಕೊಡೋದೇ ಲವ್ ಅಲ್ವಾ. ನೊಂದಿರ್ತಕ್ಕಂಥವ್ರು ಯಾರಾದರೂ ಒಬ್ರು ಸಿಕ್ಕಿದ್ರೆ, ಮಾತಾಡೋಕ್ಕೆ ಸಿಕ್ಕಿದ್ರೆ, ವಾ ಹಬ್ಬ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಯಿತು. ಯಾವುದೋ ಒಂದು ವಿಚಾರದಲ್ಲಿ ಇರ್ತಾರೆ, ಏನೋ ಒಂದು ಸಮಸ್ಯೆಯಲ್ಲಿರ್ತಾರೆ. ಆ ಸಮಸ್ಯೆಗೆ ಆಚೆ ಬರಬೇಕು ಅಂತಂದರೆ ಒಬ್ಬರ ಜೊತೆ ಮಾತಾಡಬೇಕು ಅನ್ನೋದೇ ಒಂದು ಸೊಲ್ಯೂಷನ್. ಆ ಮಾತಾಡೋ ಒಂದು ಭರಾಟೆಯಲ್ಲಿ ಬೇರೆ ಲಿಂಗದ ಜೊತೆ ಮಾತಾಡಿದಾಗ ಅದು ಲವ್ ಆಗಿಬಿಡುತ್ತೆ. ಸೇಮ್ ವಿಚಾರದಲ್ಲಿ ಸೇಮ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಅಷ್ಟಾಗಲ್ಲ. ಸೊ 5ನೇ ಮನೆ ಯಾವಾಗಲೂ ಕೂಡ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಲವ್ ಮಾಡೋರೆಲ್ಲ 90% ರೂಮಲ್ಲಿ ಬಾಕ್ಲಾಕೊಂಡು ಕೂತಿರ್ತಾರೆ, ಅವಾಗವಾಗ ಆಚೆ ಹೋಗ್ತಾರೆ, ಮಾಡಿ ಮೇಲೆ ಹೋಗ್ತಾರೆ. ಸೊ ಅವಾಗವಾಗ ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಎಮೋಷ್ನಲ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು. 5th ಹೌಸ್ ಇಸ್ ದಿ ಹೌಸ್ ಆಫ್ ಎಮೋಷ್ನಲ್ ಎಕ್ಸ್ಚೇಂಜ್. ಈ 5th ಹೌಸು ಏನಾದರೂ 2ನೇ ಮನೆ, 7ನೇ ಮನೆ, 11ನೇ ಮನೆ ಜೊತೆ ಸೇರಿದ್ರೆ ಆವಾಗ ಎಮೋಷನ್ ಪ್ಲಸ್ ಅಟ್ಯಾಚ್ಮೆಂಟ್ ಅಂದರೆ ಮದುವೆ. ಇದು ಜ್ಯೋತಿಷ್ಯದಲ್ಲಿ ಬರೆದಿರ್ತಕ್ಕಂಥ 5ನೇ ಮನೆ. ಸೊ ಲವ್ ಮ್ಯಾರೇಜ್ ಅಲ್ಲಿ ಬ್ರೇಕ್ ಆಗೋದು ಏನಕ್ಕೆ ಅಂತಂದರೆ ಅಲ್ಲಿ ಎಮೋಷನಲ್ಲು ಒಂದು ಟೈಮಿಗೆ ಸ್ಟಾಪ್ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ಮುಂದಿನ ದಶ ಬಂತು, 6ನೇ ಮನೆ ಬಂತು. 6ನೇ ಮನೆ ಎಮೋಷ್ನಲ್ ಸ್ಟಾಪೇಜ್ ಆಫ್ ಎಮೋಷನ್ಸ್ ಅಂತ ಕರಿತೀವಿ. ಎಮೋಷನ್ಸ್ ಯಾವಾಗ ಸ್ಟಾಪ್ ಆಗುತ್ತೋ 6ನೇ ಮನೆ ಚಾಲೂ ಆಗುತ್ತೆ. 6ನೇ ಮನೆ ಚಾಟ್ ಆದಾಗ ಮುಂಚೆ ಇಷ್ಟಪಡ್ತಾ ಇದ್ದೀವಿ, ಇವಾಗ ಇಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಬರುತ್ತೆ. ಇವಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಾಲ್ ಏನು ಸ್ವಲ್ಪ ಹೊತ್ತು ಆದಮೇಲೆ ತೊಗೊಳ್ಳೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತುಂಬ ಜನ ಹೇಳ್ತಾರೆ ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಥರ ಎಲ್ಲೂ ಇಲ್ಲ. ಹೌದಾ? ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲಿದೆ? ಅಂದರೆ ಸ್ವರ್ಗದಲ್ಲೇ ಆ ಜೋಡಿನ ಒಂದು ಮಾಡಿರ್ತಾರೆ ಅಂತೆಲ್ಲ ಹೇಳ್ತಾರೆ. ಕೋರ್ಟಲ್ಲಿ ಡಿಸೈಡ್ ಆಗಿ ಆ ಜೋಡಿ ಕ್ಯಾನ್ಸಲ್ ಆಗುತ್ತೆ. ಇವೆಲ್ಲ ಏನು ಗೊತ್ತಾ, ಎಮೋಷ್ನಲ್ ವರ್ಡ್ಸ್ ಅಂತ ನಾನು ಕರಿತೀನಿ. ಅರ್ಥ ಆಯ್ತಲ್ಲ? ಎಲ್ಲನೂ ಫಸ್ಟು 100 ಕಪಲ್ಸ್ ತಗೊಂಡ್ರೆ 100 ಕಪಲ್ಸು ಪ್ರೀತಿ ಎಮೋಷನ್ಸ್ ಅವೆಲ್ಲ ನಾವು ನೋಡಿದ್ರೆ
ತುಂಬ ಬಾಂಡೇಜ್ ಎಲ್ಲ ನೋಡಿದ್ರೆ 80% ಹನಿಮೂನ್ ಆದಮೇಲೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸಿಂಪಲ್. ಯಾರು ಬೇಕಾದ್ರೂ ಕೇಳಿ, ಇದು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಹನಿಮೂನ್ ಆದಮೇಲೆ ಹೋಯ್ತು. ಅದನ್ನೇ ಎಷ್ಟೋ ಜನ ರೀಲ್ಸ್ ಮಾಡ್ತಾರಲ್ಲ, ಮದುವೆಗಿನ ಮುಂಚೆ ಹಾಗಿದ್ದೆ ಹೀಗಿದ್ದೆ, ಇವಾಗ ಅಯ್ಯೋ ತಲೆನೋವು ತಲೆ ಬಿಸಿ, ಎಷ್ಟು ಮಾತಾಡ್ತೀಯ ನೀನು, ರೀಲ್ಸ್ ಮಾಡ್ತಾರಲ್ಲ. ರಿಯಾಲಿಟಿಲೂ ಆಗುತ್ತೆ ತುಂಬಾ ಜನಕ್ಕೆ. ಯಾಕಂದರೆ ಎಮೋಷನಲ್ ವೆಲ್ಬೀಯಿಂಗು ಯಾವಾಗ ಕ್ಲಿಯರ್ ಆಗುತ್ತೆ, ಎಮೋಷನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕ್ಲಿಯರ್ ಆಗಿಬಿಡುತ್ತೆ. 6th ಹೌಸ್ ಬರುತ್ತೆ, ಅಥವಾ ಬೇರೆ 10th ಹೌಸ್ ಬರುತ್ತೆ, ಅಥವಾ ಫಸ್ಟ್ ಹೌಸ್ ಬರುತ್ತೆ. ಆ ಕಾಂಬಿನೇಷನ್ಸ್ ಚೇಂಜ್ ಆಗ್ತಾ ಇದ್ದಾಗ ಅವಾಗ ಏನಾಗ್ಬಿಡುತ್ತೆ, ಸಡನ್ನಾಗಿ ಆ ಎಮೋಷನಿಂದ ರಿಯಾಲಿಟಿಗೆ ಬರ್ತಾರೆ. ರಿಯಾಲಿಟಿ. ಹಾಗೆ ಇನ್ನೊಂದೇನಾಗುತ್ತೆ, 2 ಜಾತಕಗಳಲ್ಲಿ 2ರಲ್ಲೂ ಎಮೋಷನ್ಸ್ ಇದ್ದರೆ ಅದು ಹಂಗೆ ಅಂಟ್ಕೊಂಡಿರುತ್ತೆ. ಒಬ್ಬರಲ್ಲಿ ಎಮೋಷನ್ಸ್ ಹೋಯ್ತು, ಪ್ರಾಕ್ಟಿಕಲ್ಗೆ ಬಂದರು ಅಂತಂದಾಗ ಇಲ್ಲಿರೋ ಎಮೋಷನ್ಸು ಬೇಜಾರಾಗ್ಬೋದು, ಅಥವಾ ವಾಸ್ತವದಲ್ಲಿ ಈ ತುಂಬ ಜನ ಲವ್ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಅದೆಲ್ಲ ಎಮೋಷನ್ಸೇ ಅಲ್ವಾ. ಇರೋ 4 ದಿವಸಕ್ಕೆ ಇನ್ನೊಬ್ಬರು ವ್ಯಕ್ತಿ ಮೇಡ್ ಫಾರ್ ಈಚ್ ಅದರ್, ಅದು ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಮ್ಯಾಡ್ ಫಾರ್ ಈಚ್ ಅದರ್. ಅದನ್ನು ಈನ ಸ್ಟ್ರೈಕ್ ಮಾಡಬೇಕು. 5th ಹೌಸ್ ಈಸ್ ನಥಿಂಗ್ ಬಟ್ ಮ್ಯಾಡ್ ಅಂತ ಕರಿತೀವಿ ನಾವು. ಇಟ್ ಈಸ್ ಮೇಡ್ ಫಾರ್ ಈಚ್ ಅದರ್ ಅಲ್ವಾ, ಮ್ಯಾಡ್ ಫಾರ್ ಈಚ್ ಅದರ್. ಯಾವಾಗ ಆ ಮ್ಯಾಡ್ನೆಸ್ ಹೊಟ್ಟೋಗುತ್ತೋ ಏನೂ ಇರಲ್ಲ ಅಲ್ಲಿ. ನಿಜವಾದ ಬಾಂಧವ್ಯ ಫ್ರೆಂಡ್ಶಿಪ್ಪಲ್ಲಿರುತ್ತೆ. ಆ ಫ್ರೆಂಡ್ಶಿಪ್ಪು ಮನೆ ಬಂದು 7ನೇ ಮನೆ ಬರುತ್ತೆ. ಅದಕ್ಕೆ 7 ವೆರಿ ಇಂಪಾರ್ಟೆಂಟ್ ದ್ಯಾನ್ 5th ಹೌಸ್. ಅದನ್ನೇ ಶಾಸ್ತ್ರದಲ್ಲಿ ಹೇಳಿರೋದು. 5 ಪ್ರೀತಿ ಕೊಟ್ಟರೆ 7 ಮದುವೆ ಕೊಡುತ್ತೆ. 7ನೇ ಮನೆ ಅತ್ಯುತ್ತಮ 5ನೇ ಮನೆಗಿನ. 7ನೇ ಮನೆಗಿನ ಇನ್ನೊಂದು ಮನೆ ಅತ್ಯುತ್ತಮವಾಗಿದೆ, 9ನೇ ಮನೆ. ಯಾವಾಗ ಜಾತಕದಲ್ಲಿ 5ನೇ ಮನೆ, 7ನೇ ಮನೆ, 9ನೇ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಫಸ್ಟ್ 7 ಹೇಳ್ತಾರೆ, ಸೆಕೆಂಡ್ 9 ಹೇಳ್ತಾರೆ. 9 ಆದರ್ಶವನ್ನು ತರುತ್ತೆ. ಆದರ್ಶ ಅಂತಂದರೆ ಐಡಿಯಲಿಸಮ್ ಅಂತ ಕರೀತಾರೆ. ಐಡಿಯಲಿಸಮ್ ಅಂದರೆ ನ್ಯಾಯ. ಆಯಿತು, ಲವ್ ಮಾಡಿದ್ದೀವಿ, ಮದುವೆ ಆಗಿದ್ದೀವಿ, ಚೆನ್ನಾಗಿರೋಣ, ಇದು 9ನೇ ಮನೆ. ಲವ್ ಮಾಡಿದ್ದೀವಿ, ಮದುವೆ ಆಗಿದ್ದೀವಿ, ಸ್ವಲ್ಪ ಸಮಾಧಾನವಾಗಿರೋಣ, 7ನೇ ಮನೆ. ಲವ್ ಮಾಡಿದ್ದೀವಿ, ತಲೆ ತಿಂತಾ ಇದ್ದಾರೆ, ತಲೆ ವಿಚಿತ್ರವಾಗಿದೆ, 5ನೇ ಮನೆ. ಸೊ ಈ ರೀತಿ 5th, 7th, 9th 3 ಮನೆಯ ವ್ಯತ್ಯಾಸ. ಆ 3 ಮನೆಯ ವ್ಯತ್ಯಾಸಕ್ಕೆ ಅಲ್ಲಿ ಯಾವಾಗಲೂ ಕೂಡ ಆ ಕಾಂಬಿನೇಷನ್ ಬಂದಾಗ ಜ್ಯೋತಿಷ್ಯದಲ್ಲಿ ಏನಕ್ಕೆ ಜ್ಯೋತಿಷ್ಯ ಬೇಕು ಅಂತಂದರೆ ಈ ಎಮೋಷನಿಂದ ಆಚೆ ಬರಬೇಕು. ಅವ್ರಿಗೆ ತಿಳಿ ಹೇಳಬೇಕು, ಇದೆಲ್ಲ ತಾತ್ಕಾಲಿಕ. ಎಲ್ಲ ಮನೆಯೂ ತಾತ್ಕಾಲಿಕನೇ. 5ನೇ ಮನೆ ತಾತ್ಕಾಲಿಕ, 7ನೇ ಮನೆ ತಾತ್ಕಾಲಿಕ, 9ನೇ ಮನೆ ತಾತ್ಕಾಲಿಕ. ಸೊ ತಾತ್ಕಾಲಿಕಕ್ಕೋಸ್ಕರನೇ ಜ್ಯೋತಿಷ್ಯ ಹುಟ್ಟಿರೋದು. ಜನರು ನಮಗೆ ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂತ ಫೋನ್ ಮಾಡ್ತಾರೆ. ನೆಕ್ಸ್ಟ್ ಬರುತ್ತೆ ಏನೆಲ್ಲ, ಎಷ್ಟು ಕಷ್ಟ ಗೊತ್ತಾ, ಏನಮ್ಮ ಹೌದೇನಮ್ಮ, ತಿನ್ನಕ್ಕೆ ಗತಿ ಇಲ್ವಾ, ಇಲ್ಲ ಅದೆಲ್ಲ ಏನಿಲ್ಲ, ಮನೆ ಕಟ್ಟಿಲ್ಲ. ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂತೆ. ಏನಮ್ಮ ಕ್ಯಾನ್ಸರ್ ಬಂದಿದೆ, ಇಲ್ಲ ಆರೋಗ್ಯವಾಗಿದ್ದೀವಿ. ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂದರೆ, ಏನಾಗಿದೆಯಮ್ಮ, ಈಗ ಕೆಲಸದಲ್ಲಿದ್ದೀನಿ ಬಟ್ ಪ್ರಮೋಷನ್ ಸಿಗ್ತಾಯಿಲ್ಲ. ಎಷ್ಟು ಕಷ್ಟ ಗೊತ್ತಾ ಗುರೂಜಿ, ಆಫೀಸಲ್ಲಿ ಲೀವೇ ಕೊಡ್ತಾಯಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇರೋರೇ 90%. ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ ಅಂತ ನಿಜವಾಗ್ಲೂ ಹೋಗಿ ಏನು ಕಷ್ಟ ಅಂತ ಕೇಳಿದ್ರೆ ಏನೂ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಆರೋಗ್ಯ. ಎಲ್ಲರೂ ಬಂದು ಕಲಿಬೇಕಾಗಿರ್ತಕ್ಕಂಥದ್ದು, ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಯಾಕಂದರೆ ಏನು ಕೆಟ್ಟರೂ ರಿಪೇರಿ ಮಾಡ್ಕೋಬೋದು. ಪ್ರೀತಿ ಹೋದರೆ ದೇವ್ರ ಮೇಲೆ ಪ್ರೀತಿ ಮಾಡಿ ಬಂದ್ಬಿಡುತ್ತೆ ವಾಪಸ್ಸು ಅಲ್ವಾ. ಈಗ ಒಬ್ಬರ ಮೇಲೆ ಪ್ರೀತಿ ಹೊಟ್ಟೋಗಿದೆ, ಯಾವುದೋ ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋದರೆ ಏನೋ ಒಂಥರ ಆಧ್ಯಾತ್ಮ, ಅದೇ ಆಧ್ಯಾತ್ಮಿಕ. ಅದಕ್ಕೆ 5ನೇ ಮನೆ ಏನು ಮಾಡಿದ್ದಾರೆ, ಈ ಕಡೆ ಲವ್ನೂ ಇಟ್ಟಿದ್ದಾರೆ, ಈ ಕಡೆ ಆಧ್ಯಾತ್ಮಿಕನೂ ಇಟ್ಟಿದ್ದಾರೆ. ಎರಡೂ ಒಂಥರ ಲೂಸು ಅಂತ ನಾವು ಕರಿತೀವಿ. ಯಾವಾಗಲೂ ಧ್ಯಾನ ಮಾಡ್ಕೊಂಡು ಎಲ್ಲೋ ಮೇಲ್ಗಡೆ ನೋಡ್ತಾ ಇರೋರನ್ನ ಯಾಕೋ ಲೂಸ್ ಇದ್ದಾರೆ, ವ್ಯವಹಾರದಲ್ಲಿ ಇಲ್ಲ ಅಂತ ಕರೀತಾರೆ. ನಾವೇನೊಂದು ಏನಕ್ಕೆ ಹಿಂಗಿದ್ದೀರಾ ಅಂತಂದರೆ, ಏನಿದೆ ಲೈಫಲ್ಲಿ, ನಶ್ವರ, ಎಲ್ಲ ಇವತ್ತಿದ್ದು ನಾಳೆ ಹೋಗೋದು. ಮೇಲಿದ್ದಾನೆ ಭಗವಂತ, ಕಾಣದೇ ಇರೋ ಭಗವಂತನ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ನಾವು ಯಾವಾಗಲೂ ಕೂಡ ಸೈನ್ಸ್ನ ಮಿಕ್ಸ್ ಮಾಡಬೇಕು. ಸೈನ್ಸ್ನ ಮಿಕ್ಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ದೇವರಿಲ್ಲ. ದೇವ್ರು ಆ್ಯಕ್ಚುಲಿ ಸೈಂಟಿಫಿಕ್ಕು. ನಾವು ಮೂಢನಂಬಿಕೆ ಮೇಲೆ ಹೋಗಿದ್ದೀವಿ. ಏನಪ್ಪ ಇದು ಮೂಢನಂಬಿಕೆ ಮೇಲೆ ಹೋಗಿದ್ದೀವಿ ಅಂತಂದಿದ ತಕ್ಷಣ, ನಾನು ಇದನ್ನು ಹಾಕೊಂಡಿದ್ದ ತಕ್ಷಣ ದೇವ್ರ ಮೇಲೆ ಏನು ಭಕ್ತಿ ಇಲ್ಲ. ಈ ಕಮಲಘಟ್ಟ ಮೈ ಮೇಲಿದ್ದಾಗ ಇಲ್ಲಿ
ಕಂಪನಾಂಕಗಳು ತಂಪಾಗಿರುತ್ತೆ. ನಾವು ಆಜ್ಞೆ ಮಾಡಬೇಕು, ನಾವು ಹೇಳಿದ್ದು ಕೇಳಬೇಕು ಅಂತ ಬರುತ್ತಲ್ಲ, ಆಜ್ಞಾ ಚಕ್ರ ತಂಪಾಗಿಟ್ಕೋಬೇಕು. ಇದು ಆಜ್ಞಾ ಚಕ್ರ. ಯಾಕೆ ಇಲ್ಲಿ ಬೊಟ್ಟಿಡ್ತೀವಿ? ಅದಕ್ಕೆ ತುಂಬ ಜನ ಲೇಡೀಸ್ಗೆ ಆಜ್ಞೆ ಜಾಸ್ತಿ ಇರೋದು ಗಂಡನ ಮೇಲೆ, ಯಾಕಂದರೆ ಬೊಟ್ಟಿಡ್ತಾರೆ ಡೈಲಿ. ಅಲ್ಲ, ಜೋಕ್ ಮಾಡಿದ್ದು. ತುಂಬ ಜನ ಬೊಟ್ಟಿಡ್ತಾರೆ, ಅದಕ್ಕೆ ಬೊಟ್ಟಿಟ್ಕೊಳ್ಳಿ ಹೆಂಗಸ್ರೆ ಅಂತ ಏನಕ್ಕೆ ಕೇಳಿದರೆ ಆಜ್ಞಾ ಚಕ್ರದ ಮೇಲೆ ಒಂದು ಬಿಂದು ಇದ್ದರೆ ಅವ್ರ ಗಂಡನಿಗೆ ಆಜ್ಞೆ ಮಾಡ್ಬೋದು ಅಂತ. ಓಕೆ, ಸುಮ್ಮನೆ ಲೈಟರ್ ಮೋಡಲ್ಲಿ ಹೇಳಿದ್ದೀನಿ. ಆಜ್ಞಾ ಚಕ್ರ ಅಂತಂದರೆ ಅದು ಕುಂಡಲಿನಿ ಜಾಗೃತಿ ಆಗ್ತಕ್ಕಂಥದ್ದು. ಅವರು ಒಂದು ಮಾತು ಹೇಳಿದ್ರೆ ನಡೆಯುತ್ತೆ ಅನ್ನೋದು ಅವ್ರಿಗೆ ಆಜ್ಞಾ ಚಕ್ರ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಈಗ ನಾನು ಕ್ಲಾಸ್ ರೂಮಲ್ಲಿ ಬಂದಿದ ತಕ್ಷಣ ಎಲ್ಲ ಸೈಲೆಂಟ್ ಅಂತಂದರೆ ನನ್ನ ಆಜ್ಞಾ ಚಕ್ರ ಸ್ಟ್ರಾಂಗ್ ಅಂತ ಅರ್ಥ. ಯಾರೋ ಕಂಪನಿ ಬಾಸ್ ಬರ್ತಾ ಇದ್ದಾರೆ, ಎಲ್ಲ ಮಾತಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿಬಿಡೋದು ಅಂದರೆ ಅವ್ರದ್ದು ಆಜ್ಞಾ ಚಕ್ರ ಸ್ಟ್ರಾಂಗ್ ಅಂತ. ಏನ್ರಿ ಇಲ್ಲಿ ಕೂತಿದ್ದಾರೆ ಎಲ್ಲರೂ ಮೀಟಿಂಗ್ ಮಾಡಿ, ಆ ಆಜ್ಞೆಗೆಲ್ಲ ಡಿಸ್ಪರ್ಸ್. ಆಜ್ಞಾ ಚಕ್ರ, ಆ ಆಜ್ಞಾ ಚಕ್ರ ಜಾಗೃತಿಗೋಸ್ಕರನೇ ನಮ್ಮ ಋಷಿಮುನಿಗಳು ಅಲ್ಲಿ ಗಂಧವನ್ನು ಇಡಬೇಕು ಹೆಚ್ಚಾಗಿ, ಅಥವಾ ಚಂದನವನ್ನು ಇಡಬೇಕು, ಅಥವಾ ಅರಿಶಿಣದಿಂದ ಮಾಡಿರ್ತಕ್ಕಂಥ ಕುಂಕುಮವನ್ನು ಇಟ್ಟರೆ ಆಜ್ಞಾ ಚಕ್ರಕ್ಕೆ ಬಲ ಬಂದು ನಾವು ಹೇಳಿರ್ತಕ್ಕಂಥ ಒಂದು ಆಜ್ಞೆಗೆ ಒಂದು ಪುಷ್ಟಿ ತೃಷ್ಟಿ ಕೊಡುತ್ತೆ ಅನ್ನೋದು. ಇದನ್ನು ಸೈನ್ಸ್ ಪ್ರಕಾರ ನಾವು ಯಾಕೆ ತಗೊಳ್ಳಲ್ಲ? ಇವನೇನು ಬಂದ್ಬಿಟ್ಟ ವಿಭೂತಿ ಹಾಕ್ಕೊಂಡು ನಾಮ ಹಾಕ್ಕೊಂಡು, ಅದಕ್ಕೆ ಹೇಳೋದು ವಿಭೂತಿ ನಾಮಗಳೆಲ್ಲ ಇವತ್ತೆಲ್ಲ ಕೆಮಿಕಲ್ ಹಾಕ್ಕೊಂಡು ನಾನೂ ಗುರೂಜಿ ಅಂತ ಬಂದಿದ್ದಾರೆ. ಪದಾರ್ಥ ಹಚ್ಚೋದು ಭಾಳ ಇಂಪಾರ್ಟೆಂಟು. ಇದು ನಾಳಿನ ವಿಚಾರದಲ್ಲಿ ಮಾತಾಡೋಣ. ನಾಳಿನ ವಿಚಾರದಲ್ಲಿ ಏನು ಹಾಕ್ಕೋಬೇಕು, ಏನು ಹಚ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟು. ಸೊ ನಮ್ಮವ್ರು ಏನು ಗೊತ್ತಾ, ಆಫೀಸ್ ಇರೋ ಟೈಮಲ್ಲಿ, ಅಂದರೆ ಮನೇಲಿರೋ ಟೈಮಲ್ಲಿ ಗಂಧ ಹಚ್ಬಿಡ್ತಾರೆ. ಗಾಡೀಲಿ ಹೋಗ್ಬೇಕಾದ್ರೆ ಗಂಧ ದೇವರೇ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಗಾಡೀಲಿ. ಆಫೀಸ್ ಬಂದಿದ ತಕ್ಷಣ ಅಳಸು. ಇಂಥ ಕಚಡಾ ಲೋಕದಲ್ಲಿದ್ದೀವಿ ನಾವೆಲ್ಲ, ಕಚಡಾ ಜನಗಳವರೆಲ್ಲ. ನಾನು ಎಷ್ಟೋ ಜನ ನೋಡಿದ್ದೀನಿ, ತೆಗ್ದಿದ ತಕ್ಷಣ ಒಂದು ಕರ್ಚೀಫ್ ತೊಗೊಂಡು ಹಿಂಗೆ ಕುಂಕುಮ ಹಚ್ಕೊಂಡು ಹಿಂಗೆಲ್ಲ ಹೋಗ್ಬಿಡ್ತಾರೆ ಆಫೀಸು, ಯಾವುದೋ ಬೇರೆ ಧರ್ಮದ ಆಫೀಸ್ಗೆ ಹೋದಂಗೆ. ಇದು ನಾನು ಸ್ವತಃ ತುಂಬ ಜನ ನೋಡಿದ್ದೀನಿ, ಎಸ್ಪೆಷಲಿ IT BTಲಿ ಹೋಗೋರು. ಯಾವುದೇ ಬೇರೆ ಆಫೀಸಲ್ಲಿ ನೋಡಿ ನಿಮಗೆ ಗಂಧ ಕುಂಕುಮ ಎಲ್ಲ ಕಾಣಿಸುತ್ತೆ, IT BTಲಿ ನಾಟ್ ಇವನ್ 1%. ವಿಭೂತಿ ಹಾಕೊಂಡು ಹೋಗೋರು ನೋಡಿದ್ದೀರಾ IT ಸಾಫ್ಟ್ವೇರಲ್ಲಿ ಎಲ್ಲಾದರೂ? ಯಾರೂ ಇಲ್ಲ, ಸಿಂಗಲ್ ಪರ್ಸನ್ ಸಿಗಲ್ಲ ಅನ್ಸುತ್ತೆ. ವಿಭೂತಿಯಲ್ಲಿ ಏನಿದೆ ಅಂತಂದರೆ ಆ ಭಸ್ಮ ಇದೆಯಲ್ಲ, ಆ ಭಸ್ಮದಲ್ಲಿ ಒಂದು ಶಕ್ತಿ ಇದೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ತೊಗೊಳ್ಳೋಣ, ಕಾಲ್ಸ್ ತೊಗೊಂಡಾಗಲಿ. ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ನಮಸ್ತೆ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಇಲ್ಲಿ ದಾವಣಗೆರೆ ಜಿಲ್ಲೆ ಭದ್ರಾವತಿ ಸಿಂಗೇರಿ ತಾಲೂಕಿಂದ ಯಾರ ಬಗ್ಗೆ ಕೇಳಮ್ಮ? ಆಯ್ತು, ಊರಿಗೆ ಬರೀಗೆ ನಮ್ಮ ಮನೆಗೆ ಬರಲ್ಲ ಈಗ ಅಡ್ರೆಸ್. ಸರಿ ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 5ನೇ ತಾರೀಕು ಜನವರಿ 2007. 5 ಜನವರಿ 2007. ಹುಟ್ಟಿದ ಸಮಯ 2007. 5 ಗಂಟೆ 5 ನಿಮಿಷ. 2007. ಎಷ್ಟು ವಯಸ್ಸು ನಿಮಗೆ? 18. ಹುಡುಗನ ಹುಡುಗಿನ ನೀವು? ಶ್ರೀನಿವಾಸ. ಹುಡುಗ. ಶ್ರೀನಿವಾಸ? ಶ್ರೀನಿವಾಸ ಅಂತ. ಈ ವಯಸ್ಸಿಗೆ ಏನ್ರಿ 50 ವರ್ಷದವ್ರ ಥರ ಮಾತಾಡ್ತಾ ಇದ್ದೀರಾ? ಹಂಗೆ ವಾಯ್ಸ್. ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ. ಟೈಮ್ ಹೇಳಿ. ಬೆಳಗಿನ ಜಾವ 5 ಗಂಟೆ 5 ನಿಮಿಷ. ನಮಗೆ ಫೀಲ್ ಬರೋದೇನು ಅಂದರೆ ಯಾರ ವಾಯ್ಸ್ ಮೇಲೆ ಅದು ಮಾತಾಡಿ ಇದಾಗುತ್ತೆ. ಹುಟ್ಟಿದ ಊರು ಹೇಳಿ. ಚನ್ನಗಿರಿ ತಾಲೂಕು ಅರ್ನಹಳ್ಳಿ ಅಂತ. ಅದೆಲ್ಲ ಬರಲ್ಲ, ನೀವು ಪ್ರೋಗ್ರಾಮು ನೋಡಲ್ಲ ಸರಿಯಾಗಿ, ತಲೆಯಲ್ಲೂ ಇಲ್ಲ. ಚನ್ನಗಿರಿ ಅಷ್ಟೇ. ಚನ್ನಗಿರಿಯಿಂದ ಎಷ್ಟು ಕಿಲೋಮೀಟರ್ ಇದೆ? 5 ಕಿಲೋಮೀಟರ್. 5 ಕಿಲೋಮೀಟರ್ ಚನ್ನಗಿರಿ ಹೇಳಿದ್ರೆ ಸಾಕು. ಅಲ್ಲಿ ಹಳ್ಳಿ ಹೇಳಿ, ಹಳ್ಳಿ ಅದು ರೋಡು ಹೇಳ್ಬಿಡಿ, ಮನೆ ನಂಬರು ಹೇಳ್ಬಿಡಿ, ಅಲ್ಲಿಗೆ ಬಂದುಬಿಡ್ತೀವಿ ಇಲ್ಲಿ ಸಿಸ್ಟಮಲ್ಲಿ. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ, 2ನೇ ಪಾದ. ಅದು ಕರೆಕ್ಟಾಗಿದೆಯಾ ಹೇಳಿ? ಕರೆಕ್ಟ್ ಆಗಿದೆ. 2020 ಆದ ನಂತರ ಬುಧದಶ ಪ್ರಾರಂಭವಾಗಿದೆ. ಬುಧದಶ ಕಾಂಬಿನೇಷನಲ್ಲಿ 2ನೇ ಮನೆ, ಲಾಸ್ಟಲ್ಲಿ 3ನೇ ಮನೆ ತೋರಿಸ್ತಾ ಇರ್ತಕ್ಕಂಥದ್ದು. ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆ ಅದನ್ನು ಮಾಡಿ ಸರೋಗಿರುತ್ತೆ. ಆದರೆ ಕೇಳ್ತಾ ಇದ್ದೀನಿ, ಏನು ಪ್ರಶ್ನೆ? ಏನು ಕಾಯಿಲೆ? ಏನು ಕಾಯಿಲೆ? ಇದು ಕಿಡ್ನಿದು ಪ್ರೋಟೀನ್ ಹೋಗುತ್ತೆ ಯೂರಿನಲ್ಲಿ. ಪ್ರೋಟೀನ್ ಹೋಗುತ್ತೆ ಯೂರಿನಲ್ಲಿ? ಕಿಡ್ನಿ ಸಮಸ್ಯೆ ಅಂತ. ಈಗ ನಾನು 4th ಸ್ಟ್ಯಾಂಡರ್ಡ್ ಇಂದ ಅದು ಸ್ಟಾರ್ಟ್ ಆಗಿದೆ. ಹಿಂದಿನ ದಶಾ ನೋಡಬೇಕಾಗಿದ್ರೆ, ಹಿಂದಿನ ದಶಾ ಭುಕ್ತಿ ನೀವು ಹುಟ್ಟೋ ಟೈಮಲ್ಲಿ 4th ಸ್ಟ್ಯಾಂಡರ್ಡ್ ಅಂದರೆ ಆ ಟೈಮಲ್ಲಿ ಏನು ನಡೆದಿರುತ್ತೆ ಅಂತ ಗೊತ್ತಿರುತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ ನನಗೇನಾಗಿದೆ ಹೇಳಿ ಸರ್ ಅಂತ ಕೇಳ್ತಾರೆ ತುಂಬ ಜನ.
ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲ ಕೂತಿರ್ತಾನೆ, ನಮ್ಗೆ ಗೊತ್ತಿರಲ್ಲ ಕಾಲು ಕಳ್ಕೊಂಡಿದ್ದಾನೋ ಏನೋ ಅಂತ. ಜಾತಕ ನೋಡ್ತೀವಿ, ಎಲ್ಲ ಆರೋಗ್ಯ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀರಲ್ಲ, ಏನು ತೊಂದರೆ ಇಲ್ಲ. ಇಲ್ಲ ಸರ್, ನೋಡಿ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ ಸರ್, ಕಾಲಿಲ್ಲ ನೋಡಿ ಸರ್, ಕಾಲಿಲ್ಲ. ಯಾವಾಗ ಅಂತ ನಾವು ಕೇಳ್ತೀವಿ. ಸರ್ ಒಂದು 8 ವರ್ಷದ ಹಿಂದೆ ಸರ್ ಆಕ್ಸಿಡೆಂಟ್ ಆಗಿತ್ತು. 8 ವರ್ಷದಿಂದ 8 ವರ್ಷದಿಂದ ಆ ಟೈಮಲ್ಲಿ ಹೋಗಿ ಆ ದಶಾಭುಕ್ತಿ ಅಂತರ್ಭುಕ್ತಿಗಳು ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ ಇರುತ್ತೆ. ಅವತ್ತಾಗಿರ್ತಕ್ಕಂಥ ಆಕ್ಸಿಡೆಂಟು ಇಲ್ಲಿ ಮುಂದಿನ ದಶಾಭುಕ್ತಿಗಳು ತೋರಿಸ್ತಾ ಇರಲ್ಲ. ಇವ್ನಿಗೆ ಅವತ್ತು ಆಕ್ಸಿಡೆಂಟ್ ಆಯ್ತು ಅಂತ ತೋರಿಸ್ತಾ ಇರಲ್ಲ, ಅವ್ನಿಗೆ ಅದು ತೋರಿಸುತ್ತಾ? ಈ ಕಾಮನ್ ಸೆನ್ಸು ಜ್ಯೋತಿಷ್ಯದವರಿಗೆ ಮತ್ತೆ ಕೇಳೋರ್ಗಿಲ್ಲ. ನನ್ನನ್ನು ಕಾಣದಲೇ ಸರ್ ಇಂಥ ತಿಂಗಳಲ್ಲಿ ಇಂಥ ಡೇಟಲ್ಲಿ ಇಂಥ ದಿವಸ ನನಗೆ ಏನಾಗಿತ್ತು ಹೇಳಿ ಅಂತಂದರೆ ಅಂಥ ದಿವಸಲ್ಲಿ ಹೋಗ್ಬಿಟ್ಟು ಆ ದಶಾಭುಕ್ತಿಗಳು ನೋಡಿ ಹೇಳ್ತೀನಿ, ನಿಮ್ಗೆ ಇಂಥದ್ದೇ ಆಗಿತ್ತು ಅಂತ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಸುಮ್ಮನೆ 10 ವರ್ಷ ಆದಮೇಲೆ ನನಗೆ ಏನಾಗಿರ್ಬೋದು ಹೇಳಿ ಅಂತ ಹೇಳಿದ್ರೆ ಇದೇ ವಿಚಿತ್ರ. ಇವ್ರ ಕ್ವಶನು ಹಂಗೆ ಇತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಏನಿಲ್ಲ, ಅವಾಗವಾಗಲೂ ಆ ದಶಾಭುಕ್ತಿಗಳು ಏನಾಗಿರುತ್ತೆ, ಆ ಅಂಗಾಂಗಗಳಲ್ಲಿ ಕಿಡ್ನಿ ಸಮಸ್ಯೆ ಮಾಡಿರುತ್ತೆ. ಇಲ್ಲಿ ಕಿಡ್ನಿಗೆ ಸಮಸ್ಯೆ ಮಾಡಿರ್ತಕ್ಕಂಥ ಗ್ರಹಗಳನ್ನ ನೋಡಿದಾಗ ಮೇಜರಾಗಿ ಸಮಸ್ಯೆ ಇಲ್ಲ ಅಂತ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ನಾನು ಹೇಳ್ಬೋದು. ಯಾಕಂದರೆ ನಾವೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಆದರೆ 12ನೇ ಮನೆ ಬಂದಿರತಕ್ಕಂಥ ಗುರುವಿನ ವಿಚಾರದಲ್ಲಿ ಡೌನ್ ಆಗಿರುತ್ತೆ. ಗುರು ಪ್ರತಿ ಗುರುವಾರ ಅರಿಶಿಣ ಅಥವಾ ಕಡಲೆಕಾಳನ್ನು ಬಡವರಿಗೆ ದಾನ ಮಾಡ್ತಾ ಬನ್ನಿ. ಮುಟ್ಬಿಟ್ಟು ಮನಸ್ಸಿಂದ ಪ್ರೀತಿಯಿಂದ ಇದನ್ನು ದಾನ ಮಾಡಿ ಅವ್ರು ತಿನ್ನಬೇಕದು ಒಂದು. ಹಾಗೆ ಪ್ರತಿ ಗುರುವಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಕಡು ಬಡವರಿಗೆ, ನಿಮ್ಗಿಂತ ಕಡು ಬಡವರಿಗೆ ಹೋಗ್ಬಿಟ್ಟು ಹಣ್ಣು ಹಂಪಲನ್ನ ಕೊಟ್ಬಿಟ್ಟು ನನ್ನ ಸಮಸ್ಯೆನ ಕ್ಲಿಯರ್ ಮಾಡಲಿ ಅಂತ ಯೂನಿವರ್ಸ್ನ ಕೇಳ್ಕೊಳ್ಳಿ. ಇದು 2ನೇದು. 3ನೇದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ 5ನೇ ಮನೆ, ಅದು ಬಿಟ್ಟರೆ 9ನೇ ಮನೆ ನೋಡ್ತೀವಿ. ಇಲ್ಲಿ 5ನೇ ಮನೆ ಸ್ವಲ್ಪ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ 9ನೇ ಮನೆ ನೋಡಿದಾಗ ಕೇತು ಬಂದಿರೋದ್ರಿಂದ ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಹಾಗೆ ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ. ಆ ಉಂಗುರ ಬ್ಲೂ ಸಫೈರ್ ಅಂತ ಬರುತ್ತೆ, ಹಾಕ್ಕೊಳ್ಳಿ. ಯಾವುದೇ ರೀತಿಯ ತೊಂದರೆ ತೋರಿಸ್ತಾ ಇಲ್ಲ ಮೇಜರಾಗಿ. ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ಪಥ್ಯ ಇಟ್ಕೊಳ್ಳಿ, ಉಪವಾಸಗಳು ಮಾಡ್ಕೊಳ್ಳಿ, ಸ್ಟ್ರೆಂತ್ ಬರುತ್ತೆ. ಕಿಡ್ನಿ ಪ್ರಾಬ್ಲಮ್ ಅಂತಂದರೆ ಏನರ್ಥ? ಕಿಡ್ನಿಲಿರ್ತಕ್ಕಂಥ ಸೆಲ್ಸ್ ಏನಿದೆ ಅದು ವೀಕ್ ಇದೆ ಅಂತ ಅರ್ಥ. ಅದನ್ನು ಸ್ಟ್ರೆಂಥನ್ ಮಾಡೋದೇನು? ಉಪವಾಸ ಮಾಡಬೇಕು. ಎಷ್ಟು ಉಪವಾಸ ಮಾಡ್ತೀವೋ ಅಷ್ಟು ಸ್ಟ್ರೆಂಥನ್ ಆಗುತ್ತೆ. ಅದಕ್ಕೆ ನಮ್ಮ ಈ ಗ್ರಹಣದ ಟೈಮಲ್ಲಿ, ಇನ್ನೇನು ಗ್ರಹಣ ಇನ್ನೊಂದು ಬರ್ತಾ ಇದೆ, ಅದು ನಮ್ಗೆ ಗೋಚರ ಇಲ್ಲ, ಸೂರ್ಯಗ್ರಹಣ. ಉಪವಾಸ ಮಾಡಿ ಅಂತಂದರೆ ಬೇರೆ ಟೈಮಲ್ಲಿ ಯಾವಾಗಲೂ ಮಾಡಲ್ಲ ಉಪವಾಸ. ಯಾವುದೋ ಒಂದು ಕಾರಣಕ್ಕೆ ಉಪವಾಸ ಹಾಕ್ಕೊಳ್ಳಿ ಅಂತ ಹೇಳಿದಾಗ ಮಾಡ್ತಾರೆ ಜನ ಅನ್ನೋದು ಅಷ್ಟೇ. ಅದು ಬಿಟ್ಟರೆ ಗ್ರಹಣದಲ್ಲಿ ಅಲ್ಲಿ ಯಾವುದೋ ಎಲ್ಲ ಜನಗಳೆಲ್ಲ ಕೂತ್ಕೊಂಡಿದ್ರಲ್ಲ ಎಂಥದ್ದು ಟೌನ್ ಹಾಲ್ ಹತ್ರ, ನಾವು ಗ್ರಹಣದ ಟೈಮಲ್ಲಿ ತಿಂತೀವಿ ಅಂತ ಬಿಸ್ಕೆಟ್ ಎಲ್ಲ ತಿಂದು 3 ಜನಕ್ಕೆ ಬೇದಿ ಬಂದಿದೆಯಂತೆ. 3 ಜನಕ್ಕೆ ಬೇದಿ ಬಂದಿದೆಯಂತೆ. ಜಾಸ್ತಿ ಅದು ತೋರ್ಸಕ್ಕೆ ಜಾಸ್ತಿ ತಿಂತವ್ರು ಅವರು. ತಿಂತೀವಿ ಏನು ಆಗಲ್ಲ ಅಂತ ಹೇಳಿ. ಎಂಥ ಮುಟ್ಟಾಳ್ರು ಅಂದರೆ, ಯಾರೋ 4 ಜನ ಜ್ಯೋತಿಷರು ಏನೋ ಅದು ವರ್ಜಿತ ಇದು ವರ್ಜಿತ ಅಂತ ಹೇಳಿರ್ಬೋದು, ಅದು ಒಪ್ಕೊಳ್ತೀನಿ. ಆದರೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಆ ಟೈಮಲ್ಲಿ ಆರೋಗ್ಯದ ಕ್ರಮಗಳಲ್ಲಿ ಸ್ಟ್ರೆಂತ್ ಇರುತ್ತೆ ಬಾಡಿಲಿ, ಅದು ಒಳ್ಳೆಯದು. ಎಕ್ಸಸೈಸ್ನ ಮಧ್ಯಾಹ್ನ ಮಾಡೋಕ್ಕೆ ಹೇಳ್ತಾರಾ, ರಾತ್ರಿ ಮಾಡೋಕ್ಕೆ ಹೇಳ್ತಾರಾ? ಎಕ್ಸಸೈಸ್ ಯಾವಾಗ ಹೇಳ್ತಾರೆ? ಆಲ್ಮೋಸ್ಟ್ ಏನು ಮಾರ್ನಿಂಗ್ ಹೇಳ್ತಾರೆ. ಅದನ್ನ ತಿಳ್ಕೊಬೇಕು ಫಸ್ಟ್. ಆಲ್ಮೋಸ್ಟ್ ಏನಕ್ಕೆ ಅಲ್ಲ, ಕೆಲವರು ರಾತ್ರಿ ಟೈಮ್, ಇತ್ತೀಚಿನ ಜನ ನೈಟ್ ಎಲ್ಲ ರಾತ್ರಿ ಮಲಗೋದು. ರಾತ್ರಿ ಅವನಾರು ಎಕ್ಸಸೈಸ್ ಮಾಡ್ತಾನ? ಅವರು ಬಾಡಿ ಶೋ ಮಾಡೋಕ್ಕೆ ಟೈಮ್ ಸಿಗಲ್ಲ. ಬೆಳಿಗ್ಗೆ ಹೊತ್ತು ನಿದ್ದೆ ಹೊಡಿಬೇಕು, ಸೋಂಬೇರಿತನ ಅಂತ ಹೇಳಿ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಕಾರಣ ರಾತ್ರಿ ಹೋಗ್ಬಿಟ್ಟು ಜಿಮ್ ಮಾಡೋದ್ರಿಂದನೇ. ರಾತ್ರಿ ದೇಹ ಮಲಗಕ್ಕೆ ಕೇಳ್ತಾ ಇರುತ್ತೆ. ಯಾಕಂದರೆ ಸೂರ್ಯನ ತಂಪಾಗಿ ಸೂರ್ಯನ ಬೆಳಕಿರಲ್ಲ. ಅಂಥ ಟೈಮಲ್ಲಿ ನಾನು ಹೋಗಿ ವರ್ಕ್ ಮಾಡ್ತೀನಿ ಅಂತಂದರೆ ಕೂಲಿ ಕಾರ್ಮಿಕಗಳ ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕೆ. ಇದೆಲ್ಲ ಪ್ರಕೃತಿ ನಿಯಮವಾಗಿ ಹೋಗಬೇಕು. ಬಾಡಿ ಜಿಮ್ಮು ನನಗೆ ಒಟ್ಟಿನಲ್ಲಿ ಫಿಟ್ ಚೆನ್ನಾಗಿರಬೇಕು. ನನಗೆ ಟೈಮ್ ಇಲ್ಲ. ಫಿಟ್ ಚೆನ್ನಾಗಿರಬೇಕು, ಟೈಮ್ ಇಲ್ಲ ಅಂದಾಗ ಏನು ಮಾಡ್ತೀನಿ ನಾನು 4 ಗಂಟೆಗೆ ಹೋಗ್ತೀನಿ, 9 ಗಂಟೆಗೆ ಹೋಗ್ತೀನಿ. ಇರ್ರೆಗ್ಯುಲರ್ ಆಫ್ ಎಕ್ಸಸೈಸ್ ಮಾಡೋದ್ರಿಂದನೇ ತುಂಬ ಜನ ಹಾರ್ಟ್ ಅಟ್ಯಾಕ್ ಬಂದಿರೋದು, ಬೇಡದೇ ಇರತಕ್ಕಂಥದ್ದು. ತಿಂಡಿ ತಿನ್ನೋ ಟೈಮಲ್ಲಿ ತಿಂಡಿನೇ ತಿನ್ನಬೇಕು, ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು ಅಲ್ವಾ? ರಿವರ್ಸ್ ಮಾಡಿ ನೋಡೋಣ, ಎವ್ರಿಥಿಂಗ್ ಗೆಟ್ಸ್ ರಿವರ್ಸ್ಡ್. ಇದು ಕಾಮನ್ ಸೆನ್ಸ್. ಇವ್ರು ಇಷ್ಟು ಮಾಡ್ಕೊಳ್ಳಿ. ಮುಂದಿನ ಕರೆ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರೀರಾಮ್ ಜಿಯರ್ ಅಂತ ಮೇಡಮ್, ಶಿರಾದಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 15 ಹಾ 15/8 ಓಕೆ 72. ಹುಟ್ಟಿದ ಸಮಯ? ಬೆಳಿಗ್ಗೆ 6:30. ಓಕೆ, ಊರು ಶಿರಾನೇ ಮೇಡಮ್. ಶಿರಾ. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ, ಮಾತಾಡಿ. ಹಾ ಹೇಳಿ ಸರ್, ಏನು ಕೆಲಸ?
ಏನು ವಿಚಾರ? ನಮ್ದು ಪೂಜಾರು ಸರ್, ಅರ್ಚಕರು. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ? ಹೌದು ಸರ್. ತುಲಾ ರಾಶಿಲಿ ಹುಟ್ಟಿದ್ದೀರಾ? ಹೌದು ಸರ್. 2025ವರೆಗೂ ಶನಿ ದಶ ಮುಗಿದಿದೆ. ಈಗ ಬುಧ ದಶೆ ಪ್ರಾರಂಭವಾಗಿದೆ. ಶನಿ ದಶೆಯಿಂದ ಬುಧ ದಶೆ ಈಗ ನಿಮಗೆ 12ನೇ ಮನೆ ಬಂದಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗಿರ್ಬೋದು ಅಥವಾ ಅನಾರೋಗ್ಯದ ಕಾರಣ ಜಾಸ್ತಿ ಆಗುತ್ತೆ. ಎರಡರಲ್ಲಿ ಒಂದು ಬರುತ್ತೆ. ಪ್ರಶ್ನೆ ಏನು? ಆಧ್ಯಾತ್ಮಿಕ ಚಿಂತನೆ ಇದೆ ಸರ್. ಓಕೆ, ನಾನು ದೇವಸ್ಥಾನ ಮಾಡಬೇಕು ಅಂತ ಇದ್ದೀವಿ ಸರ್, ಶನಿದೇವರ ದೇವಸ್ಥಾನ ಮಾಡಬೇಕು ಅಂತ. 100% ಆಗುತ್ತೆ. ನಿಮ್ಗಿಂತ ಮುಂಚೆನೇ ನಮ್ಗೆ ಇಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ನೀವೇನು ಮಾಡ್ತೀರಾ ಅಂತ. 12ನೇ ಮನೆ ಬಂದಾಗ ಅದು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ ದೇವರು. ಇದು ಇಲ್ಲ ಅಂದರೆ ಕಾಯಿಲೆ ಕೊಟ್ಬಿಡುತ್ತೆ. ಅಂದರೆ ಇದು ಆಲೋಚನೆ ಅಂತ ಕರಿತೀವಿ, ಭಗವಂತನ ಲೀಲೆ. ಒಂದು, ನೀನು ಆರೋಗ್ಯವಾಗಿರು, ನನ್ನ ಚಿಂತನೆ ಮಾಡು. ಇಲ್ಲ, ಅನಾರೋಗ್ಯದಿಂದ ಬಂದಾಗ ಅಯ್ಯೋ ಇದು ನೋವು, ಇದೇ ಚಿಂತೆ. ಇಷ್ಟೇ, ವೆರಿ ಸಿಂಪಲ್ ಅಸ್ಟ್ರಾಲಜಿ. ಖಂಡಿತ ಶನಿದೇವ್ರದ್ದು ಮಾಡ್ತೀರಾ, ಆದರೆ ನೀವೊಂದು ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಮಾಡಿದ ನಂತರ ಜನಗಳ ದುಡ್ಡು ತೊಗೋಬೇಕು. ಬುಧನ ನಕ್ಷತ್ರದಲ್ಲಿ ಇದರಲ್ಲಿದೆ, ಫೇಮಸ್ಸು ಆಗುತ್ತೆ. ಅದೇ ಥರ ನಿಯಮ ನಿಷ್ಠೆಯಿಂದ ಇರಿ, ಖಂಡಿತ ಸಕ್ಸಸ್ ಆಗುತ್ತೆ. ಬಲಗೈ ಕಿರುಬೆರಳಿಗೆ ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಯಾವ ಕಾಲರ್ ಬಂದರೂ ನನಗೆ ಟೈಮ್ ಇಲ್ಲ. ಅವ್ರು ಜಸ್ಟ್ ಡೇಟ್ ಆಫ್ ಬರ್ತ್ ಕೊಟ್ಟರೆ ಇಂಥದ್ದು ಏನಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಜ್ಯೋತಿಷ ಕಲಿರಯ್ಯ ಅಂತ ಎಲ್ಲರಿಗೂ ಹೇಳೋದು. ಕಲಿಯೋಕ್ಕೆ ಬರಲ್ಲ ಜನ, ಎಲ್ಲ ಹೋಗಿ ಕುಡಿತಾರೆ ಡೈಲಿ. ಒಂದು ತಿಂಗಳಲ್ಲಿ 10,000 ಖರ್ಚು ಮಾಡ್ತಾರೆ. ಇಲ್ಲಿರೋರು ಅಷ್ಟೇ. ಕಾಲರ್ ಬರ್ತಾರಲ್ಲ, ನೀವು ಅವಾಗಲೇ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದೆ ಭಾಳ ಕಷ್ಟ ಅಂತ. ಅದು ಯಾರು ಹೇಳಿದವ್ರು ಕರ್ಕೊಂಬನ್ನಿ ಅಂತ ಹೇಳ್ತೀನಿ ನಾನು. ಕಷ್ಟ ಅಂತ ಹೇಳಿದವ್ರು ಯಾರು ಕರ್ಕೊಂಬನ್ನಿ ಅಂತೀನಿ, ಅವ್ರು ಒಬ್ರು ಕರ್ಕೊಂಬರಲ್ಲ. ಓಕೆ ಓಕೆ, ಕಾಲರ್. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ನಾ ಗಾಯತ್ರಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 3/7/1969. 69. ಹುಟ್ಟಿದ ಸಮಯ 8:15 AM. 8:15 AM. ಹುಟ್ಟಿದವರು ಶಿವಮೊಗ್ಗ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಸ್ವಲ್ಪ ನಂಗೆ ಶುಗರ್ ಬಂದಿದೆ, ಮತ್ತೆ ಮಂಡಿ ನೋವು. ನಾನು ಕಲ್ತಿದ್ದೆ. ಮರ್ತ್ಬಿಟ್ಟಿದ್ದೀರಾ? ಹಲೋ, ಕಲ್ತಿದ್ದೆ ಮರ್ತ್ಬಿಟ್ಟಿದ್ದೀರಾ? ಬುಧ ದೇಶ ನಡೀತಾ ಇದೆಯಮ್ಮ, ಬುಧ ದೇಶ ನಡೀತಾ ಇದೆ. ಹೆಲ್ತಲ್ಲಿ ಹಾಕ್ತೀನಿ. ನಿಮಗೆ ಮಂಡಿ ನೋವು, ಇನ್ನೊಂದೇನೋ ಶುಗರ್ ಬಂದಿದೆ ಅಂದ್ರಲ್ಲ, ಅದಕ್ಕೆ ಮೂಲ ಕಾರಣ ಬುಧ ಮತ್ತು ಬುಧ ಇರ್ತಕ್ಕಂಥ ನಕ್ಷತ್ರ ನೋಡ್ತೀವಿ. ಈ 4ನೇ ಮನೆ ಬಂದಿರತಕ್ಕಂಥದ್ದು ಮಂಗಳ. ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಇಲ್ಲ ಅಂದರೆ ಮಾಡ್ರೇಟ್ ವಾಕಿಂಗ್ ಮಾಡಲೇಬೇಕು. ಯಾಕೆಂದರೆ ನಕ್ಷತ್ರ ಇರತಕ್ಕಂಥದ್ದು ಮಂಗಳ ಇಸ್ ದಿ ಪ್ಲಾನೆಟ್ ಆಫ್ ಬೋನ್ಸ್. ಮಂಗಳ ಇಸ್ ದಿ ಪ್ಲಾನೆಟ್ ಆಫ್ ಏನಂತಾರೆ ಬ್ಲಡ್. ಅದು 4ನೇ ಮನೆ ಕೂತಿದೆ ಅಂದರೆ 4ನೇ ಮನೆಯಲ್ಲಿ ರೆಡ್ ತೋರಿಸ್ತದೆ. ನೀವು ಜಾತಕದಲ್ಲಿ ನೋಡ್ಬೋದು, ಅಲ್ಲಿ ರೆಡ್ ಇದೆ. ಯಾವಾಗಲೂ ವೆರಿ ಈಸಿ. ಅಸ್ಟ್ರಾಲಜಿ ಇಸ್ ವೆರಿ ವೆರಿ ಈಸಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ. 7,000 ರೂಪಾಯಿ ಅಷ್ಟೇ. ನಿಮ್ಮ ಅದೃಷ್ಟ ನೋಡ್ಕೊಬೋದು. ಬಂದಿಲ್ಲಿ ಇಲ್ಲಿ ನೋಡಿ, ಇದು ತೋರಿಸುತ್ತಲ್ಲ, ಇದು ರೆಡ್ ಅಂತ ತೋರಿಸುತ್ತೆ. ಆ ರೆಡ್ಗೆ ಏನು ಮಾಡಬೇಕು? ಯಾವ ಗ್ರಹ ಸರ್? 4 ಅಂತ ಹೋಗಿ ನೋಡಬೇಕು. ಓ ಮಂಗಳ. ಏನಿಲ್ಲ, ಮಂಗಳಂಗೇನೋ ತೊಗರಿಬೇಳೆ ದಾನ ಮಾಡಿ. ಯಾವಾಗ ತೊಗರಿಬೇಳೆ ದಾನ ಮಾಡಬೇಕು, ಅದು ಅಲ್ಲಿಗೆ ನಿಲ್ಲಲ್ಲ. ಮಂಗಳನಿಗೆ ಏನು ಮಾಡಬೇಕು? ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಸೊ ಬ್ಲಡ್ ಸರ್ಕ್ಯುಲೇಷನ್ ಅಂತಂದರೆ ನೀವು ಹೆಚ್ಚು ಕಾಲ ಕುತ್ಕೋಬಾರ್ದು. ಇದೆ, ನಿಂತ್ಕೊಂಡ್ರೆ ಕಾಲು ನೋವುತ್ತಲ್ಲ ಸರ್, ಕುತ್ಕೊಂಡ್ರೆ ಕಾಲು ನೋವೋದಲ್ಲಿ. ಸೋಲ್ಜರ್ಸು, ಆರ್ಮಿಯವರು ಏನು ಮಾಡ್ತಾ ಇರ್ತಾರೆ? ಏನು ಮಾಡ್ತಾರೆ ಎಲ್ಲರೂ? ಇವ್ರಿಗೆ ಗೊತ್ತಿಲ್ಲ ಪಾಪ, ನಿಂತಿರ್ತಾರೆ. ಕಾಮನ್ ಸೆನ್ಸ್ ಯೂಸ್ ಮಾಡಲ್ಲ. ಸೋಲ್ಜರ್ಸು, ಆರ್ಮಿಯವರು ಮಲಗಿರ್ತಾರ, ಕೂತಿರ್ತಾರ? ನಿಂತಿರ್ತಾರೆ. ನಿಂತಿರೋದ್ರಲ್ಲೇ ಶಕ್ತಿ ಇರೋದ್ರಿ. ನಾವೆಲ್ಲ ದೇವ್ರನ್ನೂ ಕೂರಿಸಿಲ್ಲ. ಲೇಡೀಸ್ ದೇವ್ರದ್ದು ಬಿಟ್ಟರೆ ಎಲ್ಲ ನಿಲ್ಲಿಸಿರೋ ದೇವ್ರುಗಳೇ ಇರೋದಿಲ್ಲ. ಅಂದರೆ ಸ್ಟ್ಯಾಂಡಿಂಗಲ್ಲಿ ಶಕ್ತಿ ಇದೆ. ನಾನೊಂದು ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ. ಒಂದೇ ಒಂದು ನಿಮಿಷ, ಒಂದು ಹೇಳ್ಬಿಡ್ತೀನಿ, ಟೈಮ್ ಇದೆ. ಒಂದು ಸಜೆಷನ್ ಕೊಡ್ತೀನಿ ಎಲ್ಲರಿಗೂ. ಈ ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ಹೋಗಿ ಕೇಳಿ, ಅವ್ರ ಸ್ಟ್ರೆಂತ್ ಹೆಂಗಿದೆ ಅಂತ ಹೇಳ್ತಾರೆ. ಈ ATM ಕಾಯೋರ್ನ ಹೋಗಿ ನೋಡಿ, ಕೂತ್ಕೊಂಡಿರೋ ATM ಅಲ್ಲ, ಚೇರ್ ಇರಬಾರ್ದಲ್ಲ ATM ಅಲ್ಲಿ, ನಿಂತಿರ್ಬೇಕು ಅವನು. ಈ ಸೆಕ್ಯೂರಿಟಿ ಗಾರ್ಡ್ ಕೂತಿರ್ತಾರೆ. ಆಮೇಲೆ ಇಮಿಗ್ರೇಷನ್ ಸೆಂಟ್ರು, ಆಮೇಲೆ ಈ ಏರ್ಪೋರ್ಟಲ್ಲಿ ಒಳಗೋಗೋರು, ಮತ್ತು ಈ ಕೆಲವು ನಿಂತ್ಕೊಂಡು ಕೆಲಸ ಮಾಡೋರು ಹೋಗಿ ಕೇಳಿ, ಮಂಡಿ ನೋವಿದೆಯಾ ಅಂತ. ಏನಿಲ್ಲವಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. 20 ವರ್ಷ ನಿಂತಿರ್ತಾರೆ. ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ, ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವೇನು ಮಾಡ್ತೀವಿ? ಕೂತ್ಕೊಂಡಾಗ ಅಲ್ಲಿ ಮಸಲ್ ವೀಕ್ ಆಗುತ್ತೆ. ಈಗ ಒಂದಕ್ಕೊಂದು ಕನೆಕ್ಷನ್, ಅದು ಮಸಲ್ಗೆ ಬೋನ್ಗೆ ಕನೆಕ್ಷನ್ ಇದೆ. ಆ ಮಸಲ್ ಕನೆಕ್ಷನು ಬೋನ್ ಕನೆಕ್ಷನು ಗ್ರಹದ್ದು ಇದೆ, ಹೇಳ್ತೀನಿ.
ಅದ್ರ ಜೊತೆಗೆ ಇವ್ರಿಗೊಂದು ಕೊನೆಯದೊಂದು ಹೇಳಿಬಿಟ್ಟು ಕ್ಲೋಸ್ ಮಾಡೋಣ. 9ನೇ ಮನೆ ಶನಿ ಇರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡಿ, ನಿಂತ್ಕೊಂಡು ಟಿ ವಿ ನೋಡಿ, ಕೂತ್ಕೋಬೇಡಿ. ಕೂತ್ಕೊಂಡ್ರೆ ಮಸಲ್ ವೀಕ್ ಆಗುತ್ತೆ. ಆಮೇಲೆ ಅದೆಂಥದ್ದು ಟಿ ವಿಲಿ ತೋರಿಸ್ತಾರಲ್ಲ, ಅದು ಕುಡಿದ್ರೆ ಬರುತ್ತೆ, ಇದು ಕುಡಿದ್ರೆ ಯಾವ್ದು ಕುಡಿದ್ರೆ ಏನೂ ಆಗಲ್ಲ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ. ಸಾಕಷ್ಟು ಸರ್ವೇ ಜನ ಸುಖಿನೋ ಭವಂತು, ಅದು ಹೇಳ್ಬಿಟ್ಟೆ. ಓಕೆ. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ಅವಿನಾಶ್ ಅಂತ. ಸೊ ನಾನು ದಿನೇಶ್ ಗುರುಜಿ ಕಲಿಸ್ಕೊಟ್ಟಂಥ ಎಲ್ಲ ವಿದ್ಯೆಗಳು ಒಂದು 3 ವರ್ಷದಿಂದ ಕಲಿತಾ ಇದ್ದೀನಿ. ಸೊ ನಂದು ಜ್ಯೋತಿಷದಲ್ಲೂ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸ್ ಎಲ್ಲ ಆಗಿದೆ. ಆಮೇಲೆ ಇವಾಗ ರೀಸೆಂಟಾಗಿ ವಾಸ್ತು ಕ್ಲಾಸ್ಗೂ ಕೂಡ ಸೇರಿಕೊಂಡಿದ್ದೆ. ಸೊ ವಾಸ್ತು ಅನ್ನೋದು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ, ಒಂಥರ ಭಯ ಇದೆ. ಆಮೇಲೆ ಒಂದು ಮನೆ ಕಟ್ಟಾದಮೇಲೆ ಅದೇನು ಮೇಜರ್ ಚೇಂಜಸ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಮ್ಮ ದಿನೇಶ್ ಗುರುಜಿಯವರು ತುಂಬ ಸಾಕಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಮಿಡೀಸ್ ವಿತ್ ಲಾಜಿಕಲಿ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ಲಸ್ ಅವ್ರು ಹೇಳ್ಕೊಡೋ ವಿಧಾನ ಅಂತೂ ತುಂಬಾ ಉತ್ತಮ. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅವ್ರು ಹೇಳ್ಕೊಡೋ ರೀತಿ. ಸೊ ಎಂಥವ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗುವಂಥದ್ದು.